ರಾಯಭಾಗದಲ್ಲಿ ಹಾಡು ಹಗಲೇ ಒಂದು ಮನೆ ಕಳ್ಳತನವಾಗಿದೆ. ರಾಯಭಾಗವೇ ಬೆಚ್ಚಿ ಬೀಳಿಸುವ ಸುದ್ದಿ ಇದು. ಹೌದು ವೀಕ್ಷಕರೇ, ರಾಯಭಾಗ ಪಾಟೀಲ್ ನಗರದ ನಿವಾಸಿ ಲಕ್ಷ್ಮಣ್ ಹೊಸಮನಿ ಎಂಬುವರಿಗೆ ಸೇರಿದ ಮನೆಯಲ್ಲಿದ್ದ 30 ಗ್ರಾಂ ಚಿನ್ನ, 70,000 ರೂಪಾಯಿ ಹಣವನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಸುಮಾರಿಗೆ ಈ ಘಟನೆ ನಡೆದಿದ್ದು ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ ಏನೇನು ಹೋಗೈತ್ರಿ? ಒಂದು 3.5 ತೊಲಿ ಬಂಗಾರ ಹೋಗೈತ್ರಿ. ಮಾತ್ರ ಸರ್? ಆಮೇಲೆ ದುಡ್ಡು ಅಷ್ಟು ಹೋಗೈತ್ರಿ. ದುಡ್ಡು ಎಷ್ಟು ಹೋಗೈತ್ರಿ ಸರ್? ಒಂದು 70,000 ತನಕ ದುಡ್ಡು ಹೋಗೈತ್ರಿ. ಸರ್ ನೀವು ಮನ್ಯಾಗ ಇಲ್ಲಾಗಿದ್ರಲ್ಲ ಸರ್? ತೋಟಕ್ಕೆ ಹೋಗಿದ್ದೆ. ಮುಂಜಾನೆ 9:30 ಪೌಣೆ 10 ಗಂಟೆಗೆ ನಾಷ್ಟ ಮಾಡ್ಕೊಂಡು ತೋಟಕ್ಕೆ ಹೋಗಿದ್ದೆ. ದಿನಾಲು ತೋಟಕ್ಕೆ ಹೋಗ್ತಿದ್ದೆ. 1:30 2 ಗಂಟೆಗೆ ಬರ್ತಿದ್ದೆ. ಅದನ್ನ ನೋಡ್ಕೊಂಡು ಪೋಷಣೆ ಮಾಡ್ಯಾರ. ಈಗ ಜನದಟ್ಟಣೆ ಇರುವಂಥ ಪ್ರದೇಶದಾಗ ನಿಮ್ಮ ಮನೆ ಐತೆ ಸರ್? ಹೌದು. ಆದ್ರೂ ನಿಮ್ಮ ಮನೇನ ಹೆಂಗೆ ಕಳ್ತನ ಮಾಡಿರ್ತಾರೆ? ನಮ್ಮ ಮನೆ ಅಂತಂದ್ರೆ ಅವರು ಹಿಂದಿನ ಬರೋ ಜಾಗ ಇರ್ಬೇಕ್ರಿ. ಅದು ನಮ್ಮ ಮನೆ ಟಾರ್ಗೆಟ್ ಮಾಡಿರ್ಬೇಕ್ರಿ ಬಹುಶಃ. ಮತ್ತೇನು ಅವ್ರದ್ದು ಏನು ಉದ್ದೇಶ ಇರ್ಬೇಕ್ರಿ. ನಿಮ್ಮ ಮನೆಯಿಂದ ಜಾಗ ಖಾಲಿ ಐತೆ ಸರ್? ಅದು ಜೋಶಿ ಅವ್ರದ್ದು 4 ಎಕರೆ ಜಾಗ ಖಾಲಿ ಐತಿ. ಪ್ಲಾಟ್ ಅದ, ಖಾಲಿ ಪ್ಲಾಟ್ ಅದಾವ್ರಿ. ಅಲ್ಲಿ ಎಲ್ಲ ಕಾಂಗ್ರೆಸ್ ಅದು ಬಳ್ಳಿ ಗಿಳಿ ಬೆಳೆದೈತ್ರಿ. ಬರಾಕ್ ಹೋಗಕ್ಕೆ ಖಾಲಿ ಐತ್ರಿ ಅವ್ರಿಗೆ. ಅಲ್ಲಿ ತುಡು ಮಾಡ್ಕೊಂಡು ಹಿಂದೆ ಹೋಗ್ಯಾರ ಅವ್ರ. ಮುಂದೆ ಒಬ್ಬರು ಮನೆ ಫಂಕ್ಷನ್ ಇತ್ತು. ಮಂದಿ ಮುಂದಿನ ಗೇಟ್ ಎಲ್ಲ ಓಡಾಡಕತ್ತಿದ್ರಿ. ಆದ್ರೆ ಅದು ಹಿಂದೆ ಹೋಗಿವ್ರಿ. ಈಗ ನಾಯಿ ಅದನ್ನು ಹಿಂದ್ಗಡೆ ಹಿಂದ್ಗಡೆನೇ ಓಡೈತಿ. ಮುಂದಿನ ಬಾಜು ಬಂದಿಲ್ಲ ನಾಯಿ. ಯಾವ ಏರಿಯಾ ಸರ್ ಇದು? ದಾದಾ ಸಾಹೇಬ್ ಪಾಟೀಲ್ ನಗರ, ರಾಯಭಾಗ. ತಮ್ಮ ಹೆಸರು? ಲಕ್ಷ್ಮಣ್ ಮಲ್ಲಪ್ಪ ಹೊಸಮನಿ ಅಂತ ಸರ್. ಈ ಕಂಪ್ಲೇಂಟ್ ಅದು ಕೊಟ್ಟಾರ? ಕಂಪ್ಲೀಟ್ ಆಗಿ ಬರ್ಯಾಕೆ ಹೊಂಟಿದ್ದೇವೆ ರೀ. ಮೊದಲೆಲ್ಲ ಇದಕ್ಕೆ 112 ಫೋನ್ ಮಾಡಿ ಎಲ್ಲ ಇದು ಮಾಡಿದ್ವಿ, ತಿಳಿಸಿವ್ರಿ. ಆಯ್ತು.